ಮುಂಡರಗಿ ತಾಲೂಕಿನ ರೈತರ ಬಹುದಿನಗಳ ಕನಸು ಸಾವಿರಾರು ಕೋಟಿಯ ನೀರಾವರಿ ಯೋಜನೆಗೆ ಸೋಲಾರ್ ಕಂಟಕ ಎದುರಾಗಿದೆ. ಗದಗ ಜಿಲ್ಲೆಯ ಡಂಬಳ, ಹಿರೇವಡ್ಡಟ್ಟಿ ಮಧ್ಯ ಇರುವಂತಹ ಸಿಂಗಟಾಲೂರು ಹುಲಿಗುಡ್ಡ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಮೂಲಕ ಪ್ರತಿ ಎಕರೆಗೂ ನೀರು ತಲುಪಿಸೋದಕ್ಕೆ ಸಜ್ಜಾಗಿದೆ. ಆದರೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಭೂ ಪರಿವರ್ತನೆಯ ನಿಯಮಗಳನ್ನ ಗಾಳಿಗೆ ತೂರಿ ಸೋಲಾರ್ ಎಕ್ಸ್ ಬೇಟಾ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಡ್ರಿಪ್ ಇರಿಗೇಷನ್ ಯೋಜನೆಯ ಪೈಪ್ಲೈನ್ ಹಾದು ಹೋಗುವಂತಹ ಜಾಗದಲ್ಲೇ ಪ್ಯಾನೆಲ್ಗಳನ್ನ ಅಳವಡಿಸ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ತನಿಖೆಯನ್ನ ನಡೆಸಿ ತಕ್ಷಣ ಕೆಲಸವನ್ನ ಸ್ಥಗಿತಗೊಳಿಸಿ ಅಂತ ಹೇಳಿ ಖಡಕ್ ಆದೇಶವನ್ನ ಹೊರಡಿಸಿದ್ರು. ಆದರೆ ತಹಸೀಲ್ದಾರ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದೆ ಕಂಪನಿ ಹಗಲು ರಾತ್ರಿ ಎನ್ನದೆ ಕಾಮಗಾರಿಯನ್ನ ಮುಂದುವರೆಸಿದೆ. ಇದರಿಂದ ನೀರು ಬರುತ್ತೆ ಅನ್ನುವಂಥ ಆಸೆಯಲ್ಲಿದ್ದ ರೈತರ ಭೂಮಿ ಇದೀಗ ಸೋಲಾರ್ ಕಂಪನಿಯ ಪಾಲಾಗ್ತಾ ಇದೆ. ಸಾರ್ವಜನಿಕರ ಆಸ್ತಿ ಮತ್ತು ಸರ್ಕಾರದ ಯೋಜನೆಗಳನ್ನ ಹಳ್ಳ ಹಿಡಿಸ್ತಾ ಇರುವಂತಹ ಈ ಒಂದು ಅಕ್ರಮ ಕಂಪನಿಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಡಂಬಳ ಹೋಬಳಿನಲ್ಲಿ ಡಂಬಳದಿಂದ ಹಿರೇವಡ್ಡಟ್ಟಿಗೆ ಹೋಗುವ ರಸ್ತೆ ಮಧ್ಯದಲ್ಲಿ ಒಂದು ಸೋಲಾರ್ ಕಂಪ್ನಿಯವರು ಅಲ್ಲಿ ತಮ್ಮ ಪ್ರಾಜೆಕ್ಟ್ನ ಆರಂಭ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಮತ್ತು ಹಾಗೆಯೇ ಸುಮಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾವು ಭೇಟಿ ನೀಡಿ ಅವ್ರನ್ನ ದಾಖಲೆಗಳನ್ನು ಕೇಳಿದ್ವಿ. ಅವೆಲ್ಲದನ್ನು ಸಹ ಎಣ್ಣೆ ಆಗಿರೋದ್ರ ಬಗ್ಗೆ ಮತ್ತು ಅಲ್ಲಿರುವಂಥ ಲೇಬರ್ಸ್ಗಳದ್ದು ಸಹ ಇನ್ಫಾರ್ಮೇಷನ್ ಏನೇನಿದೆ ಕೊಡಿ ಅಂತ. ಸೊ ಅವ್ರದ್ದು ಸದ್ಯಕ್ಕೆ ಅವಾಗ ಯಾವುದೋ ದಾಖಲೆಗಳನ್ನು ಒದಗಿಸಿದ ಹಿನ್ನೆಲೆಯಲ್ಲಿ ಅವತ್ತು ನಾವು ಕೆಲಸನ ಸ್ಥಗಿತಗೊಳಿಸಿ ಅದಕ್ಕೆ ಮುಂದೆ ಯಾರನ್ನು ಕಾಮಗಾರಿಯನ್ನು ಮಾಡಬೇಡಿ, ಇಮಿಡಿಯೇಟಾಗಿ ನಮ್ಗೆ ದಾಖಲೆಗಳನ್ನು ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅವ್ರು ಇನ್ನೂ ದಾಖಲೆಗಳನ್ನು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಸದ್ಯಕ್ಕೆ ಯಾವುದೋ ದಾಖಲೆಗಳನ್ನು ಒದಗಿಸ್ಕೊಟ್ಟಿಲ್ಲ. ಈಗ ಆಲ್ರೆಡಿ ಲೇಬರ್ ಇಲಾಖೆಯವ್ರನ್ನು ಸಮೇತ ಹೋಗಿ ಅವ್ರಿಗೊಂದು ನೋಟಿಸ್ ಕೊಟ್ಬಿಟ್ಟು ಆ ಬಗ್ಗೆ ಕಾರ್ಮಿಕರ ಬಗ್ಗೆಯೂ ಸಹ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮುಂದೆ ಅದು ದಾಖಲೆಗಳನ್ನು ಇನ್ನೂ ಅವ್ರು ಪರಿಶೀಲನೆ ಮಾಡಿ ನಮಗೆ ಕೊಟ್ಟರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೆ. ಅದು ಎಷ್ಟು ಏರಿಯಾ ಆಗಿದೆ ಏನಾಗಿದೆ ಅಂತ ಅದು ಇವರು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ತೊಗೊಳ್ಬೇಕು. ಅದು ನಿಜವಾಗ್ಲೂ ಅಲ್ಲಿ ಇದ್ದಾವ ಆ ಏರಿಯಲ್ಲದು ಅದಕ್ಕೆ ಬಂದಿದೆಯಾ ಏನೋ ಅಂತ ನೋಡಬೇಕು. ಅಲ್ಲ ಆ ಥರ ಕನ್ವರ್ಷನ್ ಮಾಡ್ಕೊಂಡು ಮಾಡಬೇಕು. ಅದನ್ನು ರೈತರಿಂದ ಅವ್ರು ಕೊಂಡ್ಕೊಂಡಾದ್ಮೇಲೆ ಆಗಲಿ ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಆನಂತರ ಮಾಡಬೇಕು. ಅದನ್ನು ಅದೇ ಅವ್ರು NOC ಅವ್ರದ್ದು ಅದು ಇದೆಯಾ ಆ ಏರಿಯಾ ಎಲ್ಲ ಅದಕ್ಕೆ ಬಂದಿದೆಯಾ ಇರಿಗೇಷನ್ಸ್ ಪ್ಲಾನಲ್ಲಿ ಬಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಚೆಕ್ ಮಾಡಬೇಕು. ಅದು ಇರಿಗೇಷನ್ ಡಿಪಾರ್ಟ್ಮೆಂಟವ್ರನ್ನ ಕೇಳಿ ಇದು ಮಾಡಿಸ್ಬೇಕು. ಯಾಕೆಂದರೆ ಅದರ ಪ್ರಾಜೆಕ್ಟ್ ಪೂರ್ತಿ ಅವ್ರದ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಆಗಿರುತ್ತೆ. ಅದನ್ನು ಅವ್ರ ಇಲಾಖೆಯಿಂದನೂ ಸಹ ಅದು ಆ ಇಲಾಖೆದವ್ರ ಕ್ರಮ ಕೈಗೊಳ್ತಾರೆ. ಆ ಥರ ಏನಾದರೂ ಇದ್ದರೆ ಅಲ್ಲಿ ನಷ್ಟ ಏನಾದರೂ ಮಾಡಿದ್ರು ಅಂತಂದರೆ ಸರ್ಕಾರಕ್ಕೆ ಅದನ್ನು ಸರ್ಕಾರಕ್ಕೆ ನಷ್ಟ ತುಂಬಿಕೊಡುವಂಥ ಕಾರ್ಯ ಅವ್ರು ಮಾಡಿಸ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.